ವಾಲ್ಯೂಮ್ ಕಮ್ಮಿ ಮಾಡಿ. ಹಲೋ ಹಲೋ ಚೆಕ್. ವಾಯ್ಸ್ ಬ್ರೇಕ್ ಬರುತ್ತೆ. ಮೈಕ್ ಚೆಕ್ ಟೆಸ್ಟ್. ಚೆಕ್ ಟೆಸ್ಟ್. ಮೈಕ್ ಚೆಕ್ ಹೊಂಡತ್ರಿ. ಟೆಸ್ಟ್ ಚೆಕ್ ಟೆಸ್ಟ್. ಮೈಕ್ ಚೆಕ್ ಹೊಂಡತ್ರಿ. ಹಲೋ ಹಲೋ ಚೆಕ್.
ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ನ ನಾಲ್ಕನೇ ದಿನದ ಮೊದಲ ಪಂದ್ಯ ಈಗ ಸ್ಟಾರ್ಟ್ ಆಗಿರುವಂಥದ್ದು. ರಾಜ್ ನ್ಯೂಸ್ ಕನ್ನಡ ಮತ್ತು ಪವರ್ ಟಿವಿ ವೆರಿ ಫಸ್ಟ್ ಮ್ಯಾಚ್ ಇವತ್ತಿನ ದಿನ ಆಡ್ತಾ ಇರುವಂಥದ್ದು. ಇಲ್ಲಿ ಎರಡು ಮ್ಯಾಚಲ್ಲಿ ಕೂಡ ಬಿಗ್ ಸ್ಕೋರ್ ಮಾಡಿದ್ರು ಕೂಡ ಮ್ಯಾಚನ್ನು ಕಳ್ಕೊಂಡಿರೋದು ಯಾರಪ್ಪ ಅಂತಂದರೆ ಪವರ್ ಟಿವಿ ಅವರು. ಆದರೆ ಇವತ್ತು ಒಂದೊಳ್ಳೆ ಸ್ಟ್ರಾಟಜಿಯಿಂದ ಬಂದಿರ್ತಾರೆ, ಬಿಡಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಕಡೆಯಿಂದ ಎರಡು ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರುವಂಥ ಟೀಮ್, ಆದರೆ ಇವತ್ತು ಫಸ್ಟ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ಲಸ್ ಆಗುವಂಥ ಚಾನ್ಸಸ್ ಇದೆ, ಅದು ಪವರ್ ಟಿವಿ ಅವರಿಗೆ. ಬಟ್ ರಾಜ್ ನ್ಯೂಸ್ ಸೂಪರ್ ಆದಂಥ ಒಂದು ಟೀಮ್ ಅವರು ಕೂಡ. ಬರುತ್ತೆ ಇಲ್ಲಿ ಬ್ಯಾಕ್ ಪುಟಲ್ ಆಡೋದು ಯೋಚನೆ ಮಾಡಿದ್ದು. ಟಿನಿನ್ ಅಂತ ಸೌಂಡ್ ಬರ್ತಾ ಇರೋದು, ಬೆಲ್ಸ್ ಆಗಿರುತ್ತೆ, ಅಲ್ಲಿಂದ ಬರುತ್ತೆ ಫಸ್ಟ್ ಬ್ರೇಕ್ ಥ್ರೂ. ಪವರ್ ಟಿವಿಗೆ ಸಿಗ್ತಾ ಇರುವಂಥ ಫಸ್ಟ್ ಬ್ರೇಕ್ ಥ್ರೂ ಇದು. ರಾಜ್ ನ್ಯೂಸ್ ಕಡೆಯಿಂದ ಫಸ್ಟ್ ವಿಕೆಟ್ಸನ್ನು ಕಳ್ಕೊಳ್ತಾ ಇರುವಂಥದ್ದು. ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂಥ ಪಂದ್ಯ ಇದು. 24 ಮೀಡಿಯಾ ಟೀಮ್ಗಳು ಭಾಗವಹಿಸಿದಂತಹ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ 4ನೇ ದಿನ ಮೊದಲ ಪಂದ್ಯ ಇದು. ಪವರ್ ಟಿವಿ ವರ್ಸಸ್ ರಾಜ್ ನ್ಯೂಸ್ ಕನ್ನಡ. ಫಸ್ಟ್ ವಿಕೆಟ್ ಬೀಳ್ತಾ ಇದ್ದಂಗೆ ಖುಷಿಯಾಗಿರ್ತಾರೆ ಪವರ್ ಟಿವಿಯವರು. ಶಿವಲಿಂಗಯ್ಯ ಮತ್ತು ನಿತೀಶ್ ಇವಾಗ ಜೋಡಿ ಜೊತೆಯಾಗ್ತಾ ಇರುವಂಥದ್ದು. ಯಾವ ಥರ ಆಡ್ತಾರೆ ನೋಡಬೇಕಾಗುತ್ತೆ ಇಲ್ಲಿಂದ. ನಿನ್ನೆ ದಿನ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಂಥ ರಾಜ್ ನ್ಯೂಸ್ ಕನ್ನಡ ಟಿವಿ ಚಾನಲ್ ಅವರು. ಡಿಫೆನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದು. ಷಡಕ್ಷಕ ಓವರ್ಸ್ ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶ ಬರುತ್ತೆ ಅಷ್ಟೇ ಇಲ್ಲಿ. ಬರೀ ಫಸ್ಟ್ ಓವರು ಕೊನೆ ಬಾಲ್ ಇನ್ನೂ ಕೂಡ ಬಾಕಿ ಇದೆ. ಸ್ಕೋರು 7-4 ಲಾಸ್ ಆಫ್ 1 ವಿಕೆಟ್ ಅಂತ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗುತ್ತೆ ನಿತೀಶ್ ಮತ್ತು ಶಿವಲಿಂಗ ಅವರು. ಜಸ್ಟ್ ಶಾರ್ಟ್ ಆಫ್ ದ ರೇಸ್ ಪುಲ್ ಮಾಡೋ ಯೋಚನೆ ಮಾಡಿದ್ದಿಲ್ಲಿ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಡೆಗೆ 1 ರನ್ ಈಸಿಯಾಗಿ ತಗೊಳ್ತಾರೆ. 2 ರನ್ ಪ್ರಯತ್ನ ಇಲ್ಲಿ. ಥ್ರೋ ಡೈರೆಕ್ಟಾಗಿ ಕೈ ಕೊಟ್ಟಿದ್ರೆ ಸುಲಭ ಒಂದು ರನ್ಔಟ್ ಮಾಡುವಂಥ ಅವಕಾಶ ಇದ್ದಿದ್ದು ಕಳ್ಕೊಳ್ತಾರೆ ಇಲ್ಲಿ ಪವರ್ ಟಿವಿ ಅವರು. ಓವರ್ ಕಂಪ್ಲೀಟ್ ಆಗುತ್ತೆ ಫಸ್ಟು. 9ಕ್ಕೆ ತಲುಪಿರೋದು ಸ್ಕೋರ್. 1 ವಿಕೆಟ್ಸನ್ನು ಕಳ್ಕೊಳ್ಳುವಂಥದ್ದು ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. 6 ಓವರ್ ಮ್ಯಾಚ್ ಅಂದಮೇಲೆ 36 ಬಾಲ್, 50ರಿಂದ 55, 60, 65 ರನ್ಸ್ ಮಾಡಿದ್ರು ಕೂಡ ಇಲ್ಲ ಒಂದು ಕಡೆ ಈ ಗ್ರೌಂಡಲ್ಲಿ ಕೆಲವು ಮ್ಯಾಚ್ಗಳು ಸಾಕಾಗ್ತಿಲ್ಲ. ಯಾಕಂದರೆ ಬಿಗ್ ಟಾರ್ಗೆಟ್ ಇದ್ದರೂ ಕೂಡ ಅದನ್ನು ಚೇಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಗೊತ್ತಿರುತ್ತೆ ಪವರ್ ಟಿವಿ ಅವರಿಗೆ ಯಾವ ಥರ ಬಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎರಡು ಮ್ಯಾಚಲ್ಲಿ ಕೂಡ ಬೌಲಿಂಗ್ಗೆ ಸ್ವಲ್ಪ ಕಾಟ ಕೊಟ್ಟಿರೋದವರಿಗೆ ಬ್ಯಾಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ ಇಲ್ಲಿ. ಫುಲ್ ಟಾಸ್ ಡೆಲಿವರಿ ಇದು. ಜಸ್ಟ್ ಸ್ಕ್ವೇರ್ ಲೆಗ್ ಕಡೆಗೆ ತಳ್ತಾರೆ ಅಷ್ಟೇ. ಇದನ್ನು ಬಿಗ್ ಶಾಟ್ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ. ಕರೆಕ್ಟ್ ಮಾಡಿದ್ರೆ ಖಂಡಿತ ಸ್ಕ್ವೇರ್ ಲೆಗ್ ಅಥವಾ ಮಿಡ್ ವಿಕೆಟಲ್ಲಿ 6 ರನ್ ತಗೊಳ್ಳುವಂಥ ಚಾನ್ಸಸ್ ಇತ್ತು. ಬರುತ್ತೆ ಬಿಗ್ ಶಾಟ್, ಕ್ಯಾಚ್ ಅಂತ ಕಾಲ್ ಇದೆ. ವಾಟ್ ಇಸ್ ಲಾಂಗ್ ಆನ್ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಆ ಏರಿಯಾದಲ್ಲಿ. ಬಟ್ ಮಿಸ್ಫೀಲ್ಡ್ರಿಂದ ಬರುತ್ತೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ರನ್ಸು. 2 ರನ್ನಿಗೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ ಇಲ್ಲಿ ಫೀಲ್ಡರು. 12ಕ್ಕೆ ಮೂವ್ ಆಗ್ತಾ ಇದೆ ಸ್ಕೋರ್ ರಾಜ್ ನ್ಯೂಸ್ ಕನ್ನಡ. 1.2 ಓವರ್ನಲ್ಲಿ ನಿತೀಶ್ ಆ್ಯಂಡ್ ಶಿವಲಿಂಗಯ್ಯ ಅವರು ನಿಧಾನವಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದಿಲ್ಲಿ. ಸೂಪರ್ ಬೌಲಿಂಗ್, ತುಂಬಾ ಸಫಲ್ ಆಗಿ ಆಚೆ ಬಂದು ಮೂವ್ ಆಗ್ತಾರೆ. ಒಳ್ಳೆಯ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಕಡೆಗೆ ಅಂತ ಯೋಚನೆ ಮಾಡ್ತಾ ಇರೋದು. ಬಟ್ ಬರೋದಿಲ್ಲ ಬ್ಯಾಟಿಂದ ರನ್ಸ್ ಇಲ್ಲಿ. ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ. ಸೂಪರ್ ಬೌಲಿಂಗ್ ಬರ್ತಾ ಇರೋದು ಹೇಮಂತ್ ಅವ್ರ ಕಡೆಯಿಂದ. ಕೊನೆ 3 ಬಾಲ್ ಬಾಕಿ ಇರುವಂಥದ್ದು ಹೇಮಂತ್ ಓವರ್ನಲ್ಲಿ. ಬರುತ್ತೆ ಮತ್ತೊಂದು ಬ್ರೇಕ್ ಥ್ರೂ. ಇದು ಕಂಪ್ಲೀಟ್ ಆಗಿ ಬಿಡನ್ ಆಗ್ತಾರೆ ಬ್ಯಾಟ್ಸ್ಮನ್ ಇಲ್ಲಿ. ಮಿಸ್ ಹಿಟ್ ಆಗ್ತಾ ಇರೋದು. ಎಂಥ ಬ್ರೇಕ್ ಥ್ರೂ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಪವರ್ ಟೀಮ್ ಕಡೆಯಿಂದ. 2 ಮ್ಯಾಚಲ್ಲಿ ಬೌಲಿಂಗಲ್ಲೇ ಫ್ಲಾಪ್ ಆಗಿದೆ ಅಂತ ಹೇಳ್ತಾ ಇದ್ದಂಗೆ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿದ್ದೀವಿ, ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರೋದು. ಬರಬೇಕಾಗುತ್ತೆ, ವಾಪಸ್ಸತಿ ಮಾಡಬೇಕಾಗುತ್ತೆ ಇಲ್ಲಿಂದ. ನಿನ್ನೆಲ್ಲ ಕೊನೆ ಪಂದ್ಯದಲ್ಲೂ ಕೂಡ ಅಷ್ಟೇ ಬಿಗ್ ಟಾರ್ಗೆಟನ್ನು ಅವರು ಸೆಟ್ ಮಾಡಿದರು. ಅವ್ರು ಆಡಿರುವಂಥ 2 ಮ್ಯಾಚಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆಯಿಂದ ಲಾಸ್ಟ್ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 5 ಸಿಕ್ಸ್ಗಳು ಫಿನಿಶಿಂಗ್ ಟಚಪ್ ಕೊಟ್ಟಿರೋದು. ಅದ್ಭುತ ಫಿನಿಶಿಂಗ್ ಟಚಪ್ 4 ಡೇಸಲ್ಲಿ ಕಂಡಿರೋದು ನಾವು. ಅದು ಪವರ್ ಟಿವಿ ಕಡೆಯಿಂದ. ಒಂದೇ ಒಂದು ತಂಡ ಲಾಸ್ಟ್ ಓವರ್ನಲ್ಲಿ ಆಡಿರೋ ಫಸ್ಟ್ ಮ್ಯಾಚಲ್ಲಿ ಕೂಡ ಕೊನೆ ಓವರಲ್ಲಿ 5 ಸಿಕ್ಸು, 2ನೇ ಮ್ಯಾಚಲ್ಲಿ ಕೂಡ ಕೊನೆ ಓವರಲ್ಲಿ 5 ಸಿಕ್ಸು. ಶಾರ್ಟ್ ಆಗಿದೆ, ಪುಲ್ ಮಾಡೋ ಯೋಚನೆ ಮಾಡ್ತಾ ಇರೋದು, ಬರೋದಿಲ್ಲ ಇಲ್ಲಿ ರನ್ಸು. ಕೊನೆ ಬಾಲ್ ಬಾಕಿ ಇರೋದು ಸೆಕೆಂಡ್ 2 ಓವರ್ನಲ್ಲಿ. 2 ಓವರ್ 2 ಬಾಲ್ 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 2 ಬಾಲ್
ಸೆಕೆಂಡ್ ಓವರ್ ಲಾಸ್ಟ್ ಬಾಲ್ ಲೆಗ್ಸಿಗಿಂತ ತುಂಬಾನೇ ಆಸೆ ಇದೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸು. ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗುತ್ತೆ. ಇಲ್ಲಿ 13ಕ್ಕೆ ತಲುಪಿರೋ ಸ್ಕೋರು. ಸೂಪರ್ ಬ್ಯಾಟಿಂಗ್. ಮಿಡ್ ವಿಕೆಟ್ ಏರಿಯಾ, ಖಾಲಿ ಏರಿಯಾ ಇದೆ, ಅದನ್ನು ಭರ್ತಿ ಮಾಡ್ತಾರೆ. ಪ್ರಯತ್ನ ಚೆನ್ನಾಗಿತ್ತು. ಬರುತ್ತೆ ಬೌಂಡ್ರಿ ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. ಲಾಸ್ಟ್ ಬಾಲಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದಲ್ಲಿ ಹೇಮಂತ್ ಅವರು. ಕಂಪ್ಲೀಟ್ ಆಗುತ್ತೆ 2 overs. 17ಕ್ಕೆ 2 ವಿಕೆಟ್ಸನ್ನು ಕಳ್ಕೊಂಡಿರೋದು. ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಯಾರಪ್ಪ ಅಂದರೆ ಕಿರಣ್ ಶೆಟ್ಟಿ ಸರ್ ಮತ್ತು ಜಗದೀಶ್ ಸರ್ ಆ್ಯಂಡ್ ವಿಜಯ್ ಶಂಕರ್ ಆ್ಯಂಡ್ ರಘು ಸರ್ ಎಲ್ಲರೂ ಕೂಡ ಸೇರಿ. ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಚೇರ್ಮನ್ ಆಗಿ ಕಿರಣ್ ಶೆಟ್ಟಿ ಸರ್ ಇದ್ದರೆ, ಈ ಕಡೆ ವೈಸ್ ಚೇರ್ಮನ್ ಆಗಿ ಜಗದೀಶ್ ಸರ್ ಅವರು ನಿಂತಿರುವಂಥದ್ದು. ಆ್ಯಂಡ್ ಹೈಪರ್ ಸ್ಪೋರ್ಟ್ಸ್ ಕಮಿಟಿ ಮೆಂಬರ್ ವಿಜಯ್ ಶಂಕರ್, ಜೊತೆಗೆ ಅದೇ ಕಮಿಟಿ ಮೆಂಬರ್ ಆದಂಥ ರಘು ಸರ್ ಆ್ಯಂಡ್ ಆಲ್ ಅದರ್ ಸ್ಪೋರ್ಟ್ಸ್ ಸ್ಟಾಫ್ ಎಲ್ಲರೂ ಕೂಡ ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಕೂಡ, ಈ ಒಂದು ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡಿರುವುದು ಇವರು. ಒಂದೊಳ್ಳೆ ಯೋಚನೆ ಇಟ್ಕೊಂಡು ಒಂದು ಕ್ಯಾನ್ಸರ್ ಅನ್ನುವಂಥ ಒಂದು ಮಹಾಮಾರಿ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೋಸ್ಕರನೇ ಈ ಕಾರ್ಯಕ್ರಮ ಒಳ್ಳೆ ಉದ್ದೇಶ ಇಟ್ಕೊಂಡು ಆಯೋಜನೆ ಮಾಡಿರುವಂಥದ್ದು. ಈಸಿ ಡೆಲಿವರಿ, ತುಂಬಾ ಫುಲ್ ಟಾಸ್ ಆಗಿದೆ. ಲೆಗ್ ಬೈ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್ ಅಲ್ಲಿ. ಬರುತ್ತೆ ಲೆಗ್ ಬೈ ಅಂತ ಹೇಳ್ಬಿಟ್ಟು ಡಾಟ್ ಬಾಲ್ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್ಸ್ ಇಲ್ಲಿ. ಪವರ್ ಟಿವಿ ವರ್ಸಸ್ ರಾಜ್ ನ್ಯೂಸ್ ಕನ್ನಡ ಡೇ 4 ಆದರೆ ವೆರಿ ಫಸ್ಟ್ ಮ್ಯಾಚ್ ಇವತ್ತಿನ ದಿನ. ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಪವರ್ ಟಿವಿಯವರು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬೆಸ್ಟ್ ಬೌಲಿಂಗ್ ಅಸ್ತ್ರನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಒಂದು ದಿನ ವಿಕ್ಟ್ರಿ ಬೇಕೇ ಬೇಕು ಆ ಟೀಮಿಗೆ. ಲೆಕ್ಕ ಟ್ರಾಕ್ ಅಂತ ಯೋಚನೆ ಮಾಡಿದ್ದು, ಸಪೋರ್ಟ್ ಆಗ್ತಾರೆ, ಶಫಲ್ ಆಗಿ ಹೊಡೆಯುವಂಥದ್ದು. ತುಂಬಾ ಲಾಸ್ಟ್ ಮಿನಿಟ್ ತನಕ ಬಾಲ್ನ ವಾಚ್ ಮಾಡಿ ಸ್ವೀಪ್ ಮಾಡ್ತಾರೆ ಇವರು. ಸ್ಕ್ವೇರ್ಲಾಗೆ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಟ್ರೇಡ್ ಮಾರ್ಕ್ ಶಾಟನ್ನು ಹೊಡಿತೀನಿ ಅಂತ ಹೋಗ್ತಾ ಇರುವಂಥದ್ದು ಇವರು. ಬರುತ್ತೆ ಬೌಂಡ್ರಿ. ರಾಜ್ ನ್ಯೂಸ್ ಕನ್ನಡ ಬ್ಯಾಟರ್ ಕಡೆಯಿಂದ ಶಿವಲಿಂಗಯ್ಯ ಅವ್ರ ಕಡೆಯಿಂದ ಬಂದಂಥ ಬೌಂಡ್ರಿ ಇದು. ಸೂಪರ್ ಬೌಲಿಂಗ್. ಸ್ಟೆಪ್ ಔಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ರೈಸ್ ಮಾಡ್ತಾರೆ ಡೆಲಿವರಿನ. ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶ ಬರುತ್ತೆ ಅಲ್ಲಿ. 22 ಟೋಟಲ್ ಟೀಮ್ ಸ್ಕೋರ್. 50ರ ಒಳಗೆ ನಿಲ್ಲಿಸಿದಾದ್ರೂ ಪವರ್ ಟೀಮಿಗೆ ಸೂಪರ್ ಆಗುತ್ತೆ, ಬೆಟರ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅವ್ರ ಹತ್ರ ಇರುವಂಥದ್ದು. ಸೂಪರ್ ಬಾಲಿಂಗ್ ಇದು. ಲೆಕ್ಕದ ಡೆಲಿವರಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಈ ಥರ. ಇಲ್ಲ ಒಂದು ಕಡೆಯಿಂದ ಮಿಡ್ ಆಫಲ್ಲಿ 1 ರನ್ನಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಸೂಪರ್ ಬೌಲಿಂಗ್ ಅಂತ ಹೇಳಬೇಕಾಗುತ್ತೆ ಇಲ್ಲಿ ವೆಂಕಟೇಶ್ ಅವ್ರ ಕಡೆಯಿಂದ. ಮತ್ತೆ ಸ್ವೀಪ್ ಯೋಚನೆ ಮಾಡ್ತಾ ಇದ್ದಾರೆ. ಸ್ಲಾಟಲ್ಲಿ ಬೀಳ್ತಾ ಇದ್ರು ಸರಿ, ಮುಂದೆ ಬೀಳ್ತಾ ಇದ್ರು ಸರಿ, ಪದೇ ಪದೇ ಸ್ವೀಪ್ ಆಡ್ತೀವಿ ಅಂತ ಹೋಗ್ತಾ ಇರೋದಲ್ಲಿ ಶಿವಲಿಂಗಯ್ಯ ಅವರು. ಕೊನೆ ಬಾಲ್ ಬಾಕಿ ಇದೆ ಇವತ್ತು ಓವರ್ನಲ್ಲಿ, ವೆಂಕಟೇಶ್ ಅವರು ಓವರ್ನಲ್ಲಿ. ಶಫಲ್ ಆಗಿ ಆಡುವಂಥ ಯೋಚನೆ ಮಾಡಿದೆ. ಶಾರ್ಟ್ ಮಿಡ್ ವಿಕೆಟ್ ಆ್ಯಂಡ್ ಸ್ಕ್ವೇರ್ ಲಾಗ್ ಏರಿಯಾನ ಟಾರ್ಗೆಟ್ ಮಾಡ್ತಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ. ಗೊತ್ತು ಅವರಿಗೆ ಏರಿಯಾದಲ್ಲಿ ಮಿಡಲ್ ಆಫ್ ದ ಬ್ಯಾಟಲ್ಲಿ ಸ್ವಲ್ಪ ಪವರ್ ಇಟ್ಟು ಹೊಡೆದ್ರೆ ಸಾಕು, ಹೋಗುತ್ತೆ ಆಚೆಗೆ ಬಾಲ್ ಅಂತ ಹೇಳ್ಬಿಟ್ಟು. ಲೈನ್ ಕೂಡ ಹತ್ರ ಇರೋದ್ರಿಂದನೇ ಆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆಯಿಂದ ಸ್ಲೋ ಪೇಸಲ್ಲಿ ವೇರಿಯೇಷನ್ ಇರುವಂಥ ಬಾಲ್ಗಳನ್ನು ಹಾಕಿರೋದಷ್ಟು ಈಸಿ ಆಗಿರೋದಿಲ್ಲ ಹೊಡೆಯೋದಕ್ಕೆ ಕೂಡ. ಮೀಟ್ ಮಾಡಬೇಕಾಗುತ್ತೆ. ಬಾಲ್ನ ಕೊನೆವರೆಗೆ ವಾಶ್ ಮಾಡಿಬಿಟ್ಟು ಮಿಡಲ್ ಆಫ್ ದ ಬ್ಯಾಟಲ್ಲಿ ಆಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 25ಕ್ಕೆ 2 ವಿಕೆಟ್ಸನ್ನು ಕಳ್ಕೊಂಡಿರೋವಂಥದ್ದು ಇಲ್ಲಿ ರಾಜ್ ನ್ಯೂಸ್ ಕನ್ನಡ ಟಿವಿ ಚಾನಲ್ ಅವರು. ನಾಲ್ಕನೇ ಓವರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ನೇ ಬೌಲರ್ ಇವಾಗ ಆದಿ ಅವರು ಬೌಲಿಂಗ್ಗೆ ಬಂದಿರುವಂಥದ್ದು. ಫೀಲ್ಡ್ ಸೆಟ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ವೆರಿ ಫಸ್ಟ್ ಬಾಲ್ ಲೆಗ್ ಸ್ಟಿಕ್ಕಿಂದ ಆಚೆ ಹೋಗ್ತಾ ಇದೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್ ಇಲ್ಲಿ. ಎಕ್ಸ್ಟ್ರಾ 1 ರನ್ ಆ್ಯಡ್ ಮಾಡ್ಕೊಳ್ಳಿ. 26, 26 ಫಾಲ್ ಲಾಸ್ ಆಫ್ 2 ವಿಕೆಟ್. 4th ಓವರ್ ಇನ್ ಪ್ರೋಗ್ರೆಸ್ ರಾಜ್ ನ್ಯೂಸ್ ಕನ್ನಡ ಟಿವಿ ಕಡೆಯಿಂದ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿದ್ದಾರೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ನರೇಶ್ ಆ್ಯಂಡ್ ಶಿವಲಿಂಗ ಅವ್ರ ಕಡೆಯಿಂದ.
ಮತ್ತೆ ಲಕ್ಷ್ಯಕ್ಕಿಂದ ಆಚೆ ಹೋಗುತ್ತೆ. ಬ್ಯಾಕ್ ಟು ಬ್ಯಾಕ್ 2 ವೈಟ್ ಬಾಲ್ಗಳು ಸ್ಕೋರ್ಗೆ ಎಲ್ಲ ಒಂದು ಕಡೆ ತಡ್ಕಾಡ್ತಾ ಇರಂತ ಹೇಳಿದ್ರೆ ಎಕ್ಸ್ಟ್ರಾ ರನ್ಸ್ಗಳೇ ಒಂದು ಸ್ವಲ್ಪ ಖುಷಿ ಕೊಡುತ್ತೆ ಅವರಿಗೆ. ಬರಲಿ ಈ ಥರ ಎಕ್ಸ್ಟ್ರಾ ಅಂತೇಳಿ 2 ಎಕ್ಸ್ಟ್ರಾ, 2 ಕೂಡ ಲಕ್ಷ್ಯಕ್ಕಿಂದ ಆಚೆ ಹೋಗ್ತಾ ಇರುವಂಥ ಬಾಲ್ಗಳು. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋ ಅಂಪೈರ್ಸ್ ಇಲ್ಲಿ. ಆ್ಯಡ್ ಆಗುತ್ತೆ ಮತ್ತೆ ಒಂದು ರನ್. 27ಕ್ಕೆ ಮೂವ್ ಆಗುತ್ತೆ ಇಲ್ಲಿ ರಾಜ್ ನ್ಯೂಸ್ ಕನ್ನಡ ಟೀಮ್ ಸ್ಕೋರು. ಇದು ಸೂಪರ್ ಬಾಲ್. ಇದು ಅರೌಂಡ್ ದ ವಿಕೆಟ್ ಅಲ್ಲಿ ಬಂದು ಹಾಕಿರೋದು. ರೇಸಿಂಗ್ ಡೆಲಿವರಿ ಈ ಥರ ಹಾಕಿದ್ರೆ ಖಂಡಿತ ಮುಟ್ಟೋಗೂ ಕೂಡ ಆಗಲ್ಲ ಅಂತ ಒಂದು ಸೂಪರ್ ಬಾಲ್ ಅಂತ ಡೆಲಿವರಿ. ಇದು ಸಖತ್ತಾಗಿರುವಂಥ ಒಂದು 2 ವೈಟ್ ಬಾಲ್ ನಂತರ ಹಾಕಿರುವಂಥ ಬಾಲು ಆದಿತ್ಯ ಅವರು. ಸೆಕೆಂಡ್ ಬಾಲ್ ಮತ್ತೆ ಸೇಮ್ ಆಗಿರುತ್ತೆ, ಬಟ್ ಇವಾಗ ಗುಡ್ ಲೆಂತ್ ಅಲ್ಲಿ ಬಿದ್ದಿರುವಂಥದ್ದು ಸೂಪರ್ ಬಾಲ್ ಅಂತ ಬೌಲಿಂಗ್. ಇದು ಫುಲ್ ಹೊಡಿಲಿ ಅಂತಲೇ ಹಾಕೊಟ್ಟಿರುವಂಥದ್ದು ಇದು, ಬಟ್ ತಗಲು ಹಾಕ್ಕೊಳ್ತಾರೆ ಅಲ್ಲಿ ಆದಿತ್ಯ ಅವರು ಬೀಸಿರುವಂಥ ಬಲೆಗೆ. ಕಾಟನ್ ಬೋಲ್ಡ್ ಇಂದ ಇಲ್ಲಿ ವಿಕೆಟ್ಸನ್ನು ಕಳ್ಕೊಳ್ಳುವಂಥದ್ದು, 3ನೇ ವಿಕೆಟ್ಸನ್ನು ಕಳ್ಕೊಳ್ತಾರೆ ಇಲ್ಲಿ ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. ನೀವು ಬ್ಯಾಟ್ರಾಗಿ ಬರ್ತಾ ಇರೋದು ಇವಾಗ ಅನಿಲ್. ಡೇ 4 ಅಲ್ಲಿ ಫಸ್ಟ್ ಮ್ಯಾಚು, ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ನಾವಂತ ರಾಜ್ ನ್ಯೂಸ್ ಟೀಮು ರೆಡಿ ಆಗಿದ್ರೆ. ಈ ಕಡೆಯಿಂದ ಪವರ್ ಟೀಮ್ ಇವತ್ತು ಬೌಲಿಂಗ್ ನಾವು ಸಖತ್ತಾಗಿ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ದೀವಿ, ಕರೆಕ್ಟಾಗಿ ತಯಾರಿ ಮಾಡಿದ್ದೀವಿ. ಇವತ್ತು ಅದಕ್ಕೆ ತಕ್ಕಂತೆ ಬೌಲಿಂಗ್ ಮಾಡ್ತೀವಿ ನಾವು ಅಂತೇಳಿ. ಸೂಪರ್ ಆಗಿದೆ ಇದು. ಕವರ್ಸ್ ಮೇಲೆ ಹೊಡೆಯುವಂಥ ಯೋಚನೆ ಮಾಡಿದ್ದು. ಇದು ಈಸಿ ಕ್ಯಾಚ್ ಇತ್ತು, ಸುಲಭ ತುತ್ತಿದ್ದನ್ನು ಕಳ್ಕೊಂಡಿರೋದು. ಸೂಪರ್ ಬೌಲಿಂಗ್ ಬರ್ತಾ ಇದೆ. 2 ರನ್ಸಿಗೆ ಮಾತ್ರ ಅವಕಾಶ ಬರುತ್ತೆ ಇಲ್ಲಿ. ಕ್ಯಾಚ್ ಇಟ್ಕೊಂಡಿದ್ರೆ ಮತ್ತೊಂದು ಬ್ರೇಕ್ ಥ್ರೂ ಸಿಗುವಂಥ ಚಾನ್ಸಸ್. ಅನಿಲ್ ಕುಮಾರ್ ಬರ್ತಾ ಇದ್ದಂಗೆ ವಾಕ್ ಮಾಡಬೇಕಾಗಿತ್ತು ಡಗೌಟ್ ಕಡೆಗೆ. ಅವಕಾಶ ಏನೋ ಸೃಷ್ಟಿ ಆಗಿತ್ತು, ಬಟ್ ಮಿಸ್ಫೀಲ್ಡ್ ಮಾಡ್ತಾರೆ ಇಲ್ಲಿ. ಬರೋದಿಲ್ಲ ರನ್ಸು. ತುಂಬ ಒಳ್ಳೆ ಡೆಲಿವರಿಗಳನ್ನು ಆಗ್ತಾ ಇರೋದಿಲ್ಲ. ಅರೌಂಡ್ ದಿ ವಿಕೆಟ್ ಮೂವ್ ಮಾಡ್ಕೊಂಡು ಆಗ್ತಾ ಇರುವಂಥ ಬೌಲಿಂಗ್ ಸೂಪರ್ ಆಗಿದೆ ಆದಿತ್ಯ ಅವ್ರ ಕಡೆಯಿಂದ. ಲಾಸ್ಟ್ 2 ಬಾಲ್ ರಿಮೈನಿಂಗ್, 2 ಬಾಲ್ ಬಾಕಿ ಇದೆ. 29 ಟೋಟಲ್ ಟೀಮ್ ಸ್ಕೋರ್ ರಾಜ್ ನ್ಯೂಸ್ ಕನ್ನಡ. ಸೂಪರ್ ಬೌಲಿಂಗ್. ಜಸ್ಟ್ 1 ರನ್ನಿಗಷ್ಟೇ ಅವಕಾಶ ಬರುತ್ತೆ ಇಲ್ಲಿ. ಈ 1 ರನ್ನಿಂದ 30 ರನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. 4th ಓವರ್ ಅಂತಂದರೆ 4th ಓವರಲ್ಲಿ ಇರುವಂಥದ್ದು ಕೊನೆ ಬಾಲ್ ಮಾತ್ರ ಇಲ್ಲಿ. ಆದಿತ್ಯ ಫಸ್ಟ್ 2 ಬಾಲ್ ವೈಡ್ ಆದರೆ ಅದರ ನಂತರ ಬಂದು ಕಮ್ ಬ್ಯಾಕ್ ಮಾಡಿರೋದು ಅರೌಂಡ್ ವಿಕೆಟಿಂದ. ಸೂಪರ್ ಬೌಲಿಂಗ್ ಆದಿ ಅವ್ರ ಕಡೆಯಿಂದ. ಬರುತ್ತೆ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಇಲ್ಲಿ. ಎಕ್ಸ್ಟ್ರಾ 1 ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಕೊನೆ ಬಾಲ್ ಆದಿತ್ಯ ಅವರ ಓವರ್ನಲ್ಲಿ. ಜಸ್ಟ್ ಡಿಫೆನ್ಸ್ ಮಾಡುವಂಥ ಯೋಚನೆ ಮಾಡ್ತಾ ಇರೋದು. ಮಿಡ್ ಆನ್ ಕಡೆಗೆ 1 ರನ್ನಿಗೆ ಅವಕಾಶ ಬರುತ್ತಷ್ಟೇ. ಕಂಪ್ಲೀಟ್ ಆಗುತ್ತೆ 4 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 3 ವಿಕೆಟ್ಸನ್ನು ಕಳ್ಕೊಂಡು 32 ರನ್ನನ್ನು ಪೇರಿಸಿರೋದಿಲ್ಲಿ ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. ಸೂಪರ್ ಬಾಲ್ ಅಂತ ಕಾರ್ಯಕ್ರಮ. ಸಪೋರ್ಟಿಂಗ್ ಆಗಿ ತುಂಬ ಜನ ಇದ್ದಾರೆ ಈ ಟೂರ್ನಿಮೆಂಟಿಗೆ. RR ಫೋಟೋಗ್ರಾಫಿ ಬೈ ರಾಜೇಶ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಈ ಒಂದು ಟೂರ್ನಿಮೆಂಟ್ಗೆ. ಆ್ಯಂಡ್ ಟ್ರೋಫೀಸ್ ಡಿಸೈನಿಂಗ್ ಬೈ ಬಿ ಕ್ರಿಯೇಟರ್ಸ್ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥರ ಅರೌಂಡ್ ಗ್ರೌಂಡ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ ತುಂಬಾ ಒಂದು ಸಪೋರ್ಟ್ ಮಾಡ್ತಾರೆ ಈ ಒಂದು ಟೂರ್ನಿಮೆಂಟ್ಗೆ. ಟಿ ಶರ್ಟ್ ಡಿಸೈನರ್ಸ್ ಆ್ಯಂಡ್ ಯುನಿಕ್ ಸ್ಪೋರ್ಟ್ಸ್ ಯಾದಗಿರಿ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಮತ್ತು ಹೂವಿ ಸಾಫ್ಟ್ ಕ್ರಿಕೆಟ್ ಬಾಲ್ ಅವರು ಕೂಡ ಈ ಒಂದು ಟೂರ್ನಮೆಂಟಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು. ಬ್ರಾಡ್ಕಾಸ್ಟಿಂಗ್ ಟೀಮ್ ಆಗಿ ಯಾಸೀನ್ ವಾಯ್ಸ್ ಸ್ಪೋರ್ಟ್ಸ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇರೋದಿಲ್ಲಿ.
ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯೋಚನೆ ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿದೆ. ಅದಕ್ಕೆ 24 ಮೀಡಿಯಾ ಟೀಮ್ಗಳನ್ನು ಇಲ್ಲಿ ಹುಟ್ಟು ಮಾಡಿರುವಂಥದ್ದು. ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಮಿಟಿ ಮೆಂಬರ್ಸ್ಗಳೆಲ್ಲರೂ ಕೂಡ ಚೇರ್ಮನ್ ಆಗಿರ್ಬೋದು ಆ್ಯಂಡ್ ವೈಸ್ ಚೇರ್ಮನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಮಿಟಿ ಮೆಂಬರ್ಗಳು ತುಂಬಾ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರನೇ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ಶಾರ್ಟ್ ಬರುತ್ತೆ. ಇಲ್ಲಿ ಜಸ್ವೀರ್ ಚಿಕಿತ್ಸೆನೇ ಬ್ಯಾಕ್ ಶಾರ್ಟ್ ಲಾಗಲ್ಲಿ ತಗೊಳ್ತಾರೆ ಒಂದು ಫುಲ್ ಬೌಂಡ್ರಿ ಅಂತೇಳಿ. ತುಂಬಾ ಸಮಯದ ನಂತರ ಬಂದಂಥ ಬೌಂಡ್ರಿ ಇದು ರಾಜ್ ನ್ಯೂಸ್ ಕನ್ನಡ ಟೀಮಿಗೆ. 37ಕ್ಕೆ ತಲುಪ್ತಾ ಇದೆ, ಮೂವ್ ಆಗ್ತಾ ಇದೆ ಸ್ಕೋರ್. ಬೇಕು ಈ ಥರ ಬೌಂಡ್ರಿ ಸಿಕ್ಸ್ಗಳು ಲೈನ್ ಆ್ಯಂಡ್ ಲೆಂತನ್ನು ಮಿಸ್ ಮಾಡಿಕೊಂಡ್ರೆ ತಗೊಳ್ತಾರೆ. ಬಟ್ ಹೊಡೆಯುವಂಥ ಅವಕಾಶ, ಹೊಡೆಯುವಂಥ ಆಪರ್ಚುನಿಟಿ ಬ್ಯಾಟರ್ಗಳಿಗಿದ್ರೂ ಕೂಡ ಅಂತ ಒಂದು ಬಾಲ್ಗಳು, ಕೆಲವೊಂದು ಡೆಲಿವರಿಗಳು ಓವರ್ನಲ್ಲಿ ಬಿದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಎಷ್ಟು ಮುಂದೆ ಆಗ್ತಾರೆ, ಬ್ಯಾಕ್ ಫುಟ್ಟಲ್ಲಿ ಪಂಚ್ ಮಾಡೋದು ಇದು. ವೈಡಿಶ್ ಲಾಂಗ್ ಆಫ್ ಕಡೆಗೆ ಜಸ್ಟ್ 1 ರನ್ನಿಗೆ ಅಷ್ಟೇ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. 38ಕ್ಕೆ ಆಗ್ತಾ ಇದೆ ಸ್ಕೋರ್. 5th ಓವರ್ ಕೊನೆ ಬಾಲ್ ಬಾಕಿ ಇರೋದಿಲ್ಲಿ ಆನಂದ್ ಕಡೆಯಿಂದ. ತುಂಬಾ ಸಫಲ್ ಆಗಿ ಆಡುವಂಥ ಪ್ರಯತ್ನ ಇದು. ಕ್ಯಾಚ್ ಅಂತ ಕಾಲ್ ಇದೆ ಬ್ಯಾಕ್ವರ್ಡ್ ಶಾಟ್ ಲಾಗಲ್ಲಿ. ಸೂಪರ್ ಕ್ಯಾಚ್ ಇಲ್ಲಿ ಶಿವಲಿಂಗ್ ಅವರು ವಾಕ್ ಮಾಡಬೇಕಾಗುತ್ತೆ. 10 ರನ್ ಇದುವರೆಗೆ ಅವ್ರು ಕೊಡುಗೆ ಕೊಟ್ಟಿರ್ತಾರೆ. ಬಟ್ ತುಂಬ ಒಳ್ಳೆಯದು ಶಾಟ್ ಯೋಚನೆ ಮಾಡಿದ್ರು, ಡೀಪ್ ಫೈನ್ ಲೆಗ್ ಅಥವಾ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ತಳ್ಳೋಣ ಅಂತ ಹೇಳ್ಬಿಟ್ಟು. ಮಿಡ್ಲ್ ಆಗಿರುತ್ತೆ, ಇಲ್ಲೊಂದು ಕಡೆ ಸ್ಟ್ರೆಂತ್ ಸಾಕಾಗೋದಿಲ್ಲ, ಪ್ರೊಡಕ್ಷನ್ ಕೂಡ ಅಲ್ಲೇ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ಈಸಿ ಕ್ಯಾಚ್ ಆಗೋದು ಇದು. ಬರುತ್ತೆ ಬ್ರೇಕ್ ಥ್ರೂ. ಇಲ್ಲಿ 5 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಮತ್ತೊಂದು ಬ್ರೇಕ್ ಥ್ರೂವನ್ನು ತಂದು ಕೊಡ್ತಾ ಇರುವಂಥದ್ದು. ನೀವು ಬ್ಯಾಟರ್ ಆಗಿ ಬರ್ತಾ ಇರೋದು ಇವಾಗ ಗಣೇಶ್ ಅವರು. ಲಾಸ್ಟ್ ಓವರ್ ಬೌಲಿಂಗ್ ಯಾರನ್ನ ಇಳಿಸ್ತಾರೆ ನೋಡಬೇಕಾಗಿದೆ ಪವರ್ ಟಿವಿ ಅವರು. ಬಹುಶಃ ನಿನ್ನೆ ಲಾಸ್ಟ್ ಮ್ಯಾಚಲ್ಲಿ ಸೂಪರ್ ಆದಂಥ ಬ್ಯಾಟಿಂಗ್ ಮಾಡಿದಂಥ ಟೀಮ್. 80+ ಸ್ಕೋರ್ ಇದ್ರೂ ಕೂಡ ಬೌಲಿಂಗ್ ಕೊರತೆ ಇತ್ತು, ಪ್ಲೇಯರ್ಸ್ಗಳ ಕೊರತೆ ಇತ್ತು. ಅದಕ್ಕೇ ಆ ಮ್ಯಾಚಲ್ಲಿ ಸೋಲ್ತಾರೆ ಇಲ್ಲಿ. ಆದರೆ ಇವತ್ತು ಅದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಿ ತೋರಿಸ್ಬೇಕು, ನಮ್ಮ ಬೌಲಿಂಗ್ ನಮ್ಮ ಹತ್ರನೂ ಇದೆ ಅಂತ ಹೇಳಿ. ಅದಕ್ಕೆ ತಕ್ಕಂತೆ ಲಾಸ್ಟ್ ಓವರ್ ಕೂಡ ಎಸ್ ಬಾಸ್ ಅಂತ ಹೇಳ್ತಾ ಇರೋದಿಲ್ಲಿ. ಬರುತ್ತೆ ಬ್ರೇಕ್ ಥ್ರೂ. ಅನಿಲ್ ಕುಮಾರ್ ಅವರ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರುವಂಥದ್ದು ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. ಹೊಸ ಬ್ಯಾಟರ್ ವೆಂಕಟೇಶ್ ವೆಂಕಿ ಅವರು ಇನ್ನಾಗ್ತಾ ಇದ್ದಾರೆ. ಕೊನೆ 5 ಬಾಲ್ ಬಾಕಿ ಇದೆ. ಲಾಸ್ಟ್ ಓವರ್ನಲ್ಲಿ ಶಶಿಧರ್ ಅವರು ಬರ್ತಾ ಇದ್ದಂಗೆ ಬ್ರೇಕ್ ಥ್ರೂ ತಂದಿದ್ದು. ಯು ಮಿಸ್ ಐ ಹಿಟ್ ಕ್ಲೀನ್ ಬೋಲ್ಡ್ ಇಂದ ಒಂದು ವಿಕೆಟ್ಸ್ ಅನ್ನು ತಗೊಳ್ತಾರೆ ಅವರು. ಸೆಕೆಂಡ್ ಬಾಲ್ ತುಂಬಾನೇ ಪೂ ಡೆಲಿವರಿ ಆಗಿದ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬರುತ್ತೆ ಮತ್ತೊಂದು ಬ್ರೇಕ್ ಥ್ರೂ, ಬ್ಯಾಕ್ ಟು ಬ್ಯಾಕ್. ಯು ಮಿಸ್ ಐ ಹಿಟ್ ಬೆಲ್ಸ್ ಅನ್ನು ಎಗರಿಸ್ತಾ ಇದ್ದಾರೆ ಇವರು. ಅದಕ್ಕೆ ಸ್ಪೆಷಲಿಸ್ಟ್ ನಾವು ಅಂತ ಹೇಳ್ತಾ ಇದ್ದಾರೆ ಶಶಿಧರ್. ಕೊನೆಯ 4 ಬಾಲ್ ಬಾಕಿ ಇದೆ. 4 ಬಾಲಲ್ಲಿ ಎಷ್ಟು ರನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡಬೇಕಾಗುತ್ತೆ ಅಷ್ಟೇ. ರಾಜ್ ನ್ಯೂಸ್ ಅವರು ಇಲ್ಲಿ ತುಂಬಾ ಲೋ ಸ್ಕೋರ್ ಆಗುವಂಥ ಚಾನ್ಸಸ್ ಇದೆ. 38 ರನ್ ಅಷ್ಟೇ ಇಲ್ಲಿ ಸ್ಕೋರ್ ಬೋರ್ಡಲ್ಲಿ ಕಾಣ್ತಾ ಇರೋದು. ಇನ್ನು 4 ಬಾಲ್ ಬಾಕಿ ಇದೆ. ಅಟ್ಲೀಸ್ಟ್ 1 ರಿಂದ 2 6 ಯೋಚನೆ ಮಾಡಿದ್ರೆ ಸ್ಕೋರ್ ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ ಇವರು. 50-60 ಟಾರ್ಗೆಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಅದು ಕಷ್ಟ ಆಗುತ್ತೆ ಅಂದಮೇಲೆ ಅಟ್ಲೀಸ್ಟ್ ಒಂದು 40 ಅಥವಾ 45 ಆದರೂ ಕ್ರಾಸ್ ಮಾಡಬೇಕಾಗತ್ತೆ ಇವರು. ಸ್ವೀಪ್ ಮಾಡುವಂಥ ಯೋಚನೆ ಮಾಡಿರ್ತಿದ್ದು. ಲಾಸ್ಟ್ ಮಿನಿಟಲ್ಲಿ 1 ರನ್ ಸ್ವೀಪಿಂದ ತಗೊಳ್ತಾರೆ. 39ಕ್ಕೆ ಮೂವ್ ಆಗುತ್ತೆ ಸ್ಕೋರ್. ಲಾಸ್ಟ್ 3 ಬಾಲ್ ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ ಬಾಕಿ ಇದೆ. ಶಶಿಧರ್ ರೆಡಿ ಇದ್ದಾರೆ ದಾಳಿಗೆ. ರಿವರ್ಸ್ ಸ್ವೀಪ್ ಯೋಚನೆ ಮಾಡಿರುವಂಥದ್ದು. ರೈಟ್ ಟೈಮಿಂಗ್ಸ್ಗೆ ಬಂದಂಥ ಒಂದು ಒಳ್ಳೆ ಶಾಟ್ ಇದು. ಬೌಂಡ್ರಿ ಕ್ಲಿಯರ್ ಆಗುತ್ತೆ ಇಲ್ಲಿ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ. ಈ ಬೌಂಡ್ರಿಯಿಂದ 40 ಕ್ರಾಸ್ ಮಾಡ್ತಾರೆ ಇಲ್ಲಿ ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. 43ಕ್ಕೆ ತಲುಪಿರೋ ಸ್ಕೋರು. ಮಂಜುನಾಥ್ ಕಡೆಯಿಂದ ವೆರಿ ಫಸ್ಟ್ ಬಾಲ್ಗೆ ತಗೊಳ್ತಾರೆ ಇಲ್ಲಿ ರಿವರ್ಸ್ ಸ್ವೀಪಿಂದ ಬೌಂಡ್ರಿ. ಇನ್ನು 2 ಬಾಲ್ ಬಾಕಿ ಇದೆ. ಈ ಥರ ಬೌಂಡ್ರಿ ಅಥವಾ 6 ಯೋಚನೆ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ ರಾಜ್ ನ್ಯೂಸ್ ಕನ್ನಡ ಟೀಮ್ಗೆ.
ಡಿ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಪಂಚ್ ಮಾಡ್ತಾ ಇದ್ದಾರೆ. ಮತ್ತೆ ಮಿಸ್ಫೀಲ್ಡ್ ಆಗ್ತಾ ಇದೆ ಲಾಸ್ಟ್ ಮಿನಿಟಲ್ಲಿ. 2 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. ಈ 2 ರನ್ಸಿಂದ 45ಕ್ಕೆ ಮೂವ್ ಆಗ್ತಾ ಇರುವಂಥದ್ದು. ಫಸ್ಟ್ ಸೆಷನ್ ಮುಗಿಬೇಕಂದ್ರೆ ಇನ್ನು ಕೊನೆ ಒಂದು ಬಾಲ್ ಬಾಕಿ ಇರೋದು. ಈ ಲಾಸ್ಟ್ ಬಾಲ್ ಬಾಕಿ ಇರುವಂಥದ್ದು. ಇನ್ನು ಆ ಕೊನೆ ಬಾಲ್ನಲ್ಲಿ ಎಷ್ಟು ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗತ್ತೆ. ಇದನ್ನು ಕೂಡ ಸ್ವಿಚ್ ಮಾಡ್ತೀನಿ ಅಂತ ಹೋಗಿರೋದು, ಬಟ್ ರನ್ಸ್ ಬರೋದಿಲ್ಲ ಇಲ್ಲಿ. ಲೆಗ್ ಬೈ ಅಂತ ಕಾಲ್ ಕೊಡ್ತಾರೆ. ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 45 ರನ್ ಕಲೆಕ್ಟ್ ಮಾಡ್ಕೊಳ್ಳೋದು ರಾಜ್ ನ್ಯೂಸ್ ಕನ್ನಡ ಟೀಮ್ ಅವರು. 46 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ ಪವರ್ ಟಿವಿ. 2 ದಿನ ಮ್ಯಾಚ್ ಅವ್ರದ್ದು ನೋಡಿದ್ರೆ ಅವರು ಬ್ಯಾಟಿಂಗ್ ಲೈನ್ ಅಪ್ ನೋಡಿದಾಗ ಎಲ್ಲ ಒಂದು ಕಡೆಯಿಂದ ಈ ಸ್ಕೋರನ್ನು ಈಸಿಯಾಗಿ ಚೇಸ್ ಮಾಡ್ತಾರೆ ಅನಿಸುತ್ತೆ. ಬಟ್ ಆದರೆ ರಾಜ್ ನ್ಯೂಸ್ ಕನ್ನಡ ಇವತ್ತು ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ಅಷ್ಟೇ ಇಲ್ಲಿ ನಾವು. ಸೂಪರ್ಬ್ ಆದಂಥ ಒಂದು ಒಳ್ಳೆ ಕಾರ್ಯಕ್ರಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. 24 ಮೀಡಿಯಾ ಟೀಮ್ಗಳು ಇಲ್ಲಿ ಭಾಗವಹಿಸಿರೋದು. ಟಿ ವಿ ಚಾನಲ್ನವರು, ನ್ಯೂಸ್ ಚಾನಲ್ಗಳೆಲ್ಲವೂ ಕೂಡ ಭಾಗವಹಿಸ್ತಾ ಇದೆ. ಪವರ್ ಟಿ ವಿ ಆಗಿರ್ಬೋದು, TV9 ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, ವಿಜಯ್ ಕರ್ನಾಟಕ ಆಗಿರ್ಬೋದು, ಆ್ಯಂಡ್ DD ಚಂದನ ಚಾನಲ್ ಆಗಿರ್ಬೋದು, ಪವರ್ ಟಿವಿ ಆಗಿರ್ಬೋದು, ರಾಜ್ ನ್ಯೂಸ್ ಆಗಿರ್ಬೋದು. ಈ ಥರ ತುಂಬಾ ಅನೇಕ ಚಾನಲ್ಗಳು ಇವತ್ತು ಬಿಡುವು ಮಾಡಿಕೊಂಡು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಕಿರಣ್ ಶೆಟ್ಟಿ ಸರ್ ಅವರ ಒಂದು ನೇತೃತ್ವದಲ್ಲಿ ಬಂದರೆ ವೈಸ್ ಚೇರ್ಮನ್ ಜಗದೀಶ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಬರುತ್ತೆ. ಹೈಪರ್ ಸ್ಪೋರ್ಟ್ಸ್ ಕಮಿಟಿಯ ಮೆಂಬರ್ ಆದಂಥ ವಿಜಯ್ ಶಂಕರ್ ಆಗಿರ್ಬೋದು, ಆ್ಯಂಡ್ ರಘು ಸರ್ ಆಗಿರ್ಬೋದು, ಆ್ಯಂಡ್ ಆಲ್ ಅದರ್ ಸ್ಪೋರ್ಟ್ಸ್ ಸ್ಟಾಫ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹೈಪರ್ ಎಸ್ಟೇಟ್ ಆಲ್ಸೋ ಇದಕ್ಕೆ ನಮಗೆ ಹೈಪರ್ ಎಸ್ಟೇಟ್ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ರಾಸ್ ಆ್ಯಂಡ್ ಸೊಲ್ಯೂಷನ್ ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಫಿಲ್ಮ್ ಮಾತಾಡಬೇಕಾಗುತ್ತೆ. ನಾವು ಪ್ರತಿ ಟೀಮಿನ ಒಂದು ಜರ್ಸಿಯಲ್ಲಿ ನೋಡ್ಬೋದು ನಾವು ಯಾವ್ಯಾವ ಥರ ಏನಿದೆ ಮ್ಯಾಟ್ರ್ ಅಂತ ಹೇಳ್ಬಿಟ್ಟು ಪ್ರತಿ ಟೀಮ್ನ ಜರ್ಸಿಯಲ್ಲಿ ನೋಡ್ಬೋದು ನಾವು. ನಮ್ಮ ಕನ್ನಡ ಫಿಲಿಮ್ ಮನಸ ವಾಚ ಕರ್ಮಣ ಚಿತ್ರದ ಹೆಸರು ಕೂಡ ರಾರಾಜಿಸುತ್ತೆ. ತುಂಬಾ ಒಂದೊಳ್ಳೆ ಮೂವಿ. ನಾವೆಲ್ಲರೂ ಕೂಡ ಸೇರಿ ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥ ಮೂವಿ. ಚಿತ್ರದ ಕಥೆನೇ ಒಂದು ರೀತಿ ವಿಭಿನ್ನವಾಗಿದೆ. ಒಬ್ಬ 65 ವರ್ಷದ ದುರ್ಬಲ ವೃದ್ಧ ಕುಟುಂಬವನ್ನು ಕಳೆದುಕೊಂಡಂತಹ ನೋವು, ಆ ನೋವೇ ಪ್ರತಿಕಾರದ ಅಗ್ನಿಯಾಗಿ ಬದಲಾಗುವ ಕತೆ ನಮ್ಮ ಮನಸವಾಚ ಕರ್ಮಣ ಚಿತ್ರದಲ್ಲಿದೆ. ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಾಗುತ್ತೆ. ಪ್ರತಿಕಾರದ ಕಥೆಯೊಂದಿಗೆ ಮೂಡಿ ಬರುತ್ತಿರುವ ಕನ್ನಡ ರಿವೆಂಜ್ ಥ್ರಿಲ್ಲರ್ ಸಿನಿಮಾ ಮನಸ ವಾಚ ಕರ್ಮಣ. ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಈ ಟೂರ್ನಮೆಂಟ್ಗೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಕಾಂಬಾಕ್ಸ್ ಒಂದು ಸ್ಮಾಲ್ ಬದಲಾವಣೆ ತರ್ತೀವಿ. ನಾವು ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಬಾಸ್ ಬಬ್ಲು ಗೌರಿಬಿದನೂರು ಅವರು, ಚಿಕ್ಕಬಳ್ಳಾಪುರ, ಮೂಲತಃ ವಾಯ್ಸ್ ಆಫ್ KSPL ಅಂಡ್ ISCL ಅಂತಾನೆ ಒಂದು ಬಿರುದು ಬಂದಿರೋದು ಈ ವ್ಯಕ್ತಿ ಕೂಡ. ಒಂದು ಸ್ಮಾಲ್ ಬ್ರೇಕ್, ಅದಾದ ನಂತರ ವಾಪಸ್ ಆಗ್ತೀವಿ ನಾವು. Wait, umpire, wait. It's okay, thank you so much. Afsal Koppa, Chikkamaluru.
ಫಸ್ಟ್ ಬಾಲ್ ಆಫ್ ಚೇಸ್ ಎಕ್ಸ್ಟ್ರಾಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ವೈಡ್ ಅಂತ ಕಾಲ್ ಬರ್ತಾ ಇದೆ. $45 ರನ್ಸ್ ಇನ್ನೂ ಕೂಡ ಬರಬೇಕಾಗಿದೆ ವಿಕ್ಟರಿಗಾಗಿ. 6 overs 46 ರನ್ಸ್ ಟಾರ್ಗೆಟ್ ಅನ್ನ ರಾಜ್ ನ್ಯೂಸ್ ಕನ್ನಡ ನೀಡ್ತಾ ಇದೆ ಪವರ್ ಟಿವಿ ಟೀಮಿಗೆ. ಡೇ 4 ಅಲ್ಲಿ ಇದೀವಿ. ಫಸ್ಟ್ ಮ್ಯಾಚ್ ನೋಡ್ತಾ ಇದೀವಿ. ಶಾರ್ಟ್ ಆಗಿದೆ. ಪುಲ್ ಮಾಡುವಂತಹ ಪ್ರಯತ್ನ ಇದು. ಪ್ಲಾನ್ ಚೆನ್ನಾಗಿತ್ತು ಬಟ್ ಕನೆಕ್ಷನ್ ಸಿಗಲ್ಲ. ಒಂದು ಬಿಲೋ ಪಾರ್ ಟೋಟಲ್ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಅನ್ನು ಉಳಿಸಬೇಕಾದ್ರೆ ಬೌಲರ್ಸ್ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಎಲ್ಲ ತೆಗಿಬೇಕಾಗತ್ತೆ. ಬಟ್ ಈ ತರ ಬೌಲಿಂಗ್ ಹಾಕಿದ್ರೆ ಬಿಡಲ್ಲ. ಈ ತರ ಹಾಕಿದ್ರೆ ಶಿವು ಅವರು ಪನಿಷ್ ಮಾಡೇ ಮಾಡ್ತಾರೆ. ಒಂದು ಒಳ್ಳೆ ಬ್ಯಾಕ್ ಫುಟ್ ಪಂಚ್ ಇಂದ ಬಂದಂತ ಶಾಟ್ ಇದು. ಡೀಪ್ ಥರ್ಡ್ ಕಡೆ ಫಸ್ಟ್ ಮ್ಯಾಕ್ಸಿಮಮ್ ಬರುತ್ತೆ. ಪವರ್ ಟಿವಿ 7 without loss. ಜಸ್ಟ್ ಟ್ಯಾಪ್ ಮಾಡ್ತಾರೆ ಬ್ಯಾಕ್ ಫುಟ್ ಅಲ್ಲಿ. ಪ್ರೊಟೆಕ್ಷನ್ ಇದೆ. ಸ್ಕ್ವೇರ್ ಲೆಗ್ ಅಲ್ಲಿ ಸಿಂಗಲ್ ಗಳಿಸ್ತಾರೆ. ಕಟ್ ಮಾಡ್ತಾರೆ ಸ್ಕ್ವೇರ್ ಲೆಗ್ ಫೀಲ್ಡ್. ಈಸಿಯಾಗಿ ರನ್ಸ್ ಬರ್ತಾ ಇದೆ. ಜಸ್ಟ್ 46 ರನ್ಸ್ ಅಂತ ಹೇಳ್ತಾ ಇದ್ವಿ. ಫಸ್ಟ್ ಓವರ್ ಅಲ್ಲೇ ಪವರ್ ಪ್ಲೇ ಯೂಟಿಲೈಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ನೆಟ್ ರನ್ ರೇಟ್ ಕೂಡ ಸಿಗುವಂತ ಚಾನ್ಸಸ್ ಇದೆ. ತುಂಬಾ ಶಾರ್ಟ್ ಆಗಿತ್ತು. ವೈಡ್ ಅಂತ ಕಾಲ್ ಬರ್ತಾ ಇದೆ. ಸೆಕೆಂಡ್ ಎಕ್ಸ್ಟ್ರಾ ರನ್ ಆಡ್ ಆಗುತ್ತೆ ಟೀಮ್ಸ್ ಟೋಟಲ್ ಅಲ್ಲಿ. 9 without loss. ಗ್ಯಾಪ್ ಅಲ್ಲಿದೆ, ತಡೆಯಕ್ಕಾಗಲ್ಲ. ಔಟ್ಫೀಲ್ಡ್ ಸಖತ್ ಫಾಸ್ಟ್ ಇದೆ. ಡೀಪ್ ಕವರ್ಸ್ ಕಡೆ ಹೊಡೆದಿರೋದು. ಬೌಂಡ್ರಿ ಸಿಗುತ್ತೆ ಇಲ್ಲಿ. ಆಫ್ ಸೈಡ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಲೆಗ್ ಸೈಡ್ ಫೀಲ್ಡರ್ಸ್ ಇದ್ರೆ ಪವರ್ ಪ್ಲೇ ಇದೆ. ಗ್ಯಾಪ್ ಶಾಟ್ ಅನ್ನು ಹೊಡಿತೀವಿ, ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಿರೋದು ಇಲ್ಲಿ ಪವರ್ ಟಿವಿ ಓಪನರ್ಸ್. ವೆಂಕಟೇಶ್ ಕ್ಯಾಪ್ಟನ್ ಮತ್ತು ಶಿವು. ಸ್ಟಾರ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಇನ್ನು ಕೂಡ 2 ಬಾಲ್ ಉಳಿದಿದೆ. ತುಂಬಾ ಕೆಟ್ಟ ಡೆಲಿವರಿ ಇದು. ಹೊಡಿರಿ ಅಂದಾಗಿದೆ ಇದು. ಹೋಗುತ್ತೆ ಮ್ಯಾಕ್ಸಿಮಮ್ ಡಿಫೈಡ್ ಲೆಗ್ ಕಡೆ. ಫಸ್ಟ್ ಓವರ್ ಅಲ್ಲೇ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬೌಲರ್ಸ್ ಮೇಲೆ ಪವರ್ ಟಿವಿ ಓಪನರ್ಸ್ ವೆಂಕಟೇಶ್ ಮತ್ತು ಶಿವು ಬಿಪಿ. ಸ್ವೀಪ್ ಮಾಡ್ತಾರೆ. ಸಾಕಾ ಶಾಟ್ ಇದು. ಸಿಗುತ್ತೆ ಬೌಂಡ್ರಿ. ಫಸ್ಟ್ ಓವರ್ ಅಲ್ಲೇ ಕಂಪ್ಲೀಟ್ ಆಗಿ ಮ್ಯಾಚ್ ಅನ್ನ ಒನ್ ಸೈಡ್ ಆಗಿ ಬದಲಿಸ್ತಾ ಇದ್ದಾರೆ ಪವರ್ ಟಿವಿ ಓಪನರ್ಸ್. ಕ್ಯಾಪ್ಟನ್ಸ್ ನಾಕ್ ಬರ್ತಾ ಇದೆ. 3 ಬಾಲ್ ಅಲ್ಲಿ 14 ರನ್. ಬೇಕಾಗಿರೋದು 23 ರನ್ ಮಾತ್ರ. ಕ್ಯಾಪ್ಟನ್ ಬರ್ತಾರೆ ಇವಾಗ ಪ್ರವೀಣ್ ಶೆಟ್ಟಿ. ಸೆಕೆಂಡ್ ಓವರಿಗೆ ಫಸ್ಟ್ ಓವರ್ ಅಲ್ಲಿ ಡಮಾಲ್ ಡಿಮಿಲ್ ಮಾಡಿದ್ದಾರೆ ಓಪನರ್ಸ್. 23 ರನ್. ಮಿಸ್ ಮಾಡ್ಕೋತಾರೆ. ಫೀಲ್ ಆಗಿರ್ತಾರೆ ಇಲ್ಲಿ ಬ್ಯಾಟರ್ ಶಿವು ಅವರು. ನಿನ್ನೆ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಒಂದು ಬಿಗ್ ಸ್ಕೋರ್ ಅಲ್ಲಿ ಕಳೆದಂತ ಶಿವು ಇವತ್ತು ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಜಸ್ಟ್ 7 ಬಾಲ್ ಅಲ್ಲಿ 23 ರನ್. ಇದು ಮಿಸ್ ಮಾಡ್ತಾರೆ.
ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ, ಬೇಗನೆ ಫಿನಿಶ್ ಮಾಡೋಣ, ಒಂದು ನೆಟ್ ರನ್ ರೇಟ್ ಬಗ್ಗೆ ಗಮನ ವಹಿಸೋಣ ಅಂತೇಳಿ. ಬಟ್ ಇಲ್ಲಿ ಬೌಲರ್ ಸ್ವಲ್ಪ ಪೇಸ್ ಆಫ್ ಮಾಡಿ ಬೌಲ್ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಬಾಲ್, ಸಾಕಾದ ಬಾಲ್ ಇದು ಪ್ರವೀಣ್ ಶೆಟ್ಟಿ ಕಡೆಯಿಂದ. 3 ಬಾಲ್, ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. ಬೇಕಾಗುತ್ತೆ ಡಾಟ್ ಬಾಲ್. ಫಸ್ಟ್ ಓವರಲ್ಲಿ ಸ್ಕೋರ್ ಹೋದ್ರೂ ಪರವಾಗಿಲ್ಲ, ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ತುಂಬಾ ಕಷ್ಟಪಡಬೇಕಾಗುತ್ತೆ ಬೌಲರ್ಸ್. ಬಾಲ್ ಟು ಬಾಲ್ಗಿಂತ ಕಮ್ಮಿ ಇದೆ ಟಾರ್ಗೆಟ್. ಇವಾಗ 27 ಬಾಲಲ್ಲಿ ಬೇಕಾಗಿರೋದು 23 ರನ್ ಮಾತ್ರ. ಫೀಲ್ಡರ್ಸ್ ಸ್ವಲ್ಪ ಫೀಲ್ಡಿಂಗಲ್ಲಿ ಕೂಡ ಬದಲಾವಣೆ ಮಾಡ್ಕೋತಾ ಇದ್ದಾರೆ. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ಜೋರಾಗಿದೆ. ಮಿಡ್ ವಿಕೆಟ್ ಕಡೆ ಇಲ್ಲ, ರನ್ಸ್ ಇವರಲ್ಲ ಅಂತ ಹೇಳ್ತಾ ಇದ್ವಿ, ಬರ್ಕಳಿ ಬೌಂಡ್ರಿ ಅಂತ ಹೇಳ್ತಿರೋದು ಶಿವು BP. ಮಿಡ್ ವಿಕೆಟ್ ಅಲ್ಲಿ ತುಂಬಾ ಗ್ಯಾಪ್ ಇತ್ತು. ಟೀಮ್ ಸ್ಕ್ವೇರ್ ಲೆಗ್ ಕಡೆ ಪ್ರೊಟೆಕ್ಷನ್ ಇಟ್ಕೊಂಡಿದ್ರು. ಬಿಗ್ ಶಾಟ್ ಬರುತ್ತಿದ್ದು, ಬ್ಯಾಂಬೂಸಲ್ ಔಟ್ ಆಫ್ ದಿ ಪಾರ್ಕ್. ಕಳೆದಾಗ್ತಾರೆ ಬಾಲ್ ಅನ್ನ ಶಿವು BP. 33 ರನ್ ಪವರ್ ಪ್ಲೇ ಅಲ್ಲಿ, ಬೇಕಾಗಿರೋದಿಲ್ಲ 13 ರನ್ ಮಾತ್ರ. 25 ಬಾಲ್ ಇದೆ ಇನ್ನೂ ಕೂಡ. ಸೆಕೆಂಡ್ ಓವರ್ ಅಲ್ಲೇ ಪವರ್ ಪ್ಲೇ ಅಲ್ಲೇ 33 ರನ್ ಅನ್ನು ಗಳಿಸ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಈ ಬಾಲ್ ಚೆನ್ನಾಗಿದೆ. ಕಮ್ ಬ್ಯಾಕ್ ಮಾಡ್ತಾರೆ, ಬಟ್ ಡಾಮಿನೇಟ್ ಮಾಡಿದ್ದಾರೆ. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ ಸೆಕೆಂಡ್ ಓವರ್. ಫಸ್ಟ್ 3 ಬಾಲ್ ಡಾಟ್, 4ನೇ ಬಾಲಲ್ಲಿ ಬೌಂಡ್ರಿ, 5ನೇ ಬಾಲಲ್ಲಿ ಮ್ಯಾಕ್ಸಿಮಮ್, ಲಾಸ್ಟ್ ಬಾಲಲ್ಲಿ ಡಾಟ್. ಈ ರೀತಿಯಾಗಿ 2 ಓವರಲ್ಲಿ 33 ರನ್ನು. 24 ಬಾಲ್, ಬೇಕಾಗಿರೋದು 13 ರನ್ ಮಾತ್ರ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಜಸ್ಟ್ ಒಂದು ಬಿಲೋ ಪಾರ್ ಸ್ಕೋರ್ 45 ರನ್ ಈ ಒಂದು ಗ್ರೌಂಡ್ ಅಲ್ಲಿ ಬಿಲೋ ಪಾರ್ ಸ್ಕೋರ್ ಅಂತಾನೆ ಹೇಳ್ಬೋದು. ಶಾರ್ಟ್ ಬೌಂಡ್ರೀಸ್. ಶಿವಲಿಂಗಯ್ಯ for third over. ಬೇಡಲ್ಲ, ಈ ತರ ಶಾಟ್ ಹಾಕಿದ್ರೆ ನಿದ್ದೆಲ್ಲೇ ಬುರ್ಸ್ಕೊಂಬದ್ರು ಹೊಡಿತೀನಿ, ಗೂಳಿ ತರ ಗುಂಪ್ತೀನಿ ಅಂತ ಹೇಳ್ತಿದ್ದಾರೆ ಕ್ಯಾಪ್ಟನ್ ವೆಂಕಟೇಶ್ ಅವರು. ಹೊಡೀರಿ ಅಂದಂಗಿದೆ ಬಾಲ್. ಇದು ತುಂಬಾನೇ ಒಂದು ಶಾಟ್ ಆಗಿತ್ತು. ಫುಲ್ ಶಾಟ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಆನ್ ಸೈಡ್ ಅಲ್ಲಿ ಕೂಡ ಆಡ್ತಾರೆ, ಆಫ್ ಸೈಡ್ ಅಲ್ಲೂ ಕೂಡ ಒಳ್ಳೆ ಬ್ಯಾಟ್ ಮಾಡ್ತಾರೆ ವೆಂಕಟೇಶ್ ಕ್ಯಾಪ್ಟನ್. 4 ಬಾಲಲ್ಲಿ 20 ರನ್, 23 ಬಾಲ್. ವಿಕ್ಟ್ರಿಗೆ ಆಗಬೇಕಾಗಿರೋದು ಜಸ್ಟ್ 7 ರನ್ ಮಾತ್ರ. ಪುಲ್ ಮಾಡ್ತಾರೆ, ಪ್ರೊಟೆಕ್ಷನ್ ಇದೆ, ಸಿಂಪಲ್ ಕ್ಯಾಚ್. ಸ್ಕ್ವೇರ್ ಲೆಗ್ ಕಡೆ ಹೊಡೆಯುವಂತಹ ಪ್ರಯತ್ನ, ಫೀಲ್ಡ್ ಸ್ಪ್ರೆಡ್ ಆಗಿತ್ತು. ಪುಲ್ ಮಾಡ್ತಾರೆ, ನ್ಯೂ ಬ್ಯಾಟರ್ ಇನ್ ಆಗಿದ್ದಾರೆ ಇವಾಗ. ಫಸ್ಟ್ ಬಾಲ್ ಅಲ್ಲೇ ಸಿಂಗಲ್ ಕಲೆಕ್ಟ್ ಮಾಡ್ಕೋತಾರೆ. ಸಚಿನ್ ನ್ಯೂ ಬ್ಯಾಟರ್, 1 ಹಿಟ್ ಅವೇ, ಜಸ್ಟ್ 6 ಬೇಕಷ್ಟೇ. 21 ಬಾಲ್ ಇದೆ.
ಫಿನಿಶ್ ಮಾಡ್ತಾರೆ 6 ಇಂದ. ಜಸ್ಟ್ 2.4 ಓವರ್ಸ್ ಅಲ್ಲಿ 46 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರೋದಿಲ್ಲಿ ಪವರ್ ಟಿವಿ. ಬ್ಯಾಟಿಂಗ್ ಸಖತ್ ಸ್ಟ್ರಾಂಗ್ ಇದೆ. ಪ್ರೀವಿಯಸ್ 2 ಮ್ಯಾಚ್ ಕೂಡ ಬೌಲರ್ಸ್ ಗಳು ಸಾಥ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇರ್ತಿದ್ರು. ಬಟ್ ನೆವರ್ ಮೈಂಡ್, ಥರ್ಡ್ ಮ್ಯಾಚ್ ಅಲ್ಲಿ ವಿಕ್ಟರಿ ಬರ್ತಾ ಇದೆ. ಪವರ್ ಟಿವಿ ಮ್ಯಾಚ್ ಅನ್ನ ಗೆದ್ಕೊಳ್ಳುತ್ತಿಲ್ಲಿ 9 ವಿಕೆಟ್ಗಳ ಒಂದು ಭರ್ಜರಿ ಜಯ ಬರ್ತಾ ಇದೆ. ರಾಜ್ ನ್ಯೂಸ್ ಕನ್ನಡ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ, ಸಾಕಾಗ್ಲಿಲ್ಲ ರನ್ಸ್ 46. ಜಸ್ಟ್ 2.4 ಬಾಲ್ಸ್ ಅಲ್ಲಿ ಮುಗಿಸ್ತಾರೆ ಪವರ್ ಟಿವಿ. ಕಂಪ್ಲೀಟ್ ಆಗುತ್ತೆ ಮ್ಯಾಚ್ ಇದು. ಇಲ್ಲಿ ಪ್ರೆಸೆಂಟ್ ಮುಕ್ತಾಯದ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಬಂದು ಪಡ್ಕೋಬೇಕು. ಪವರ್ ಟಿವಿ ಕ್ಯಾಪ್ಟನ್ ವೆಂಕಟೇಶ್ 20 ರನ್ 5 ಬಾಲ್ ಅಲ್ಲಿ 1 ವಿಕೆಟ್ ಕೂಡ ತಗೊಂಡಿದ್ರು. ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ ಕಡೆಯಿಂದ. ಕ್ಯಾಪ್ಟನ್ಸ್ ನಾಕ್ ಇಲ್ಲಿ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಬಂದು ನಮ್ಮ ಪವರ್ ಟಿವಿ ಕ್ಯಾಪ್ಟನ್ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಟಾಸ್ ರೆಡಿ ಇದ್ದಾರೆ. ಮತ್ತೆ ಟಾಸ್ ಅಲ್ಲಿ ಸಿಗ್ತೀವಿ.